ನಾವು ಕೊಟ್ಟರೆ ರೈತನು ಸಹಿತ ತನಕ ಬರ್ತಾನೆ ಹೇಳ್ತಾರೆ, ಸಹಜವಾಗಿ ನಕ್ಸಲಿಸಮ್ ಹೋಗಿಬಿಡ್ತದೆ. ಈ ಎಲ್ಲ ನೆಲೆಯಲ್ಲಿ ನಾವು ಇವತ್ತು ಚಿಂತನೆ ಮಾಡಬೇಕಾಗಿದೆ. ಹೀಗಾಗಿ ನಕ್ಸಲರು ಇವತ್ತು ನಮ್ಮ ಉಡುಗೆಯಲ್ಲಿ ಬಂದಿದ್ದಾರೆ, ನಮ್ಮೊಂದಿಗೆ ಬಂದಿದ್ದಾರೆ. ಅವ್ರು ನಮ್ಮ ಮನೆ ಮಕ್ಕಳಿಗೆ ಸ್ವೀಕಾರ ಮಾಡಬೇಕಾಗಿದೆ. ಅವ್ರನ್ನ ಅವರಿಗೆ ಮೊದಲಿನಂಗೆ ಏನಪ್ಪ ಸಂಶಯದಿಂದ ನೋಡುವಂಥದ್ದು ನಾವು ಬಿಡಬೇಕಾಗಿದೆ. ಯಾಕಂತಂದ್ರೆ ಜೀವನದ ಏನು ಇದ್ದಿದ್ದನ್ನು ಕೊಡೋದು, ಇಲ್ಲದನ್ನು ಇಸ್ಕೊಳ್ಳೋದು, ಮತ್ತು ಒಬ್ರಿಗೊಬ್ರು ಗೌರವ ಕೊಟ್ಟು ಬದುಕುವಂಥದ್ದು ಎಲ್ಲರಿಗೂ ಆಗಿಬಿಡ್ತಂದ್ರೆ ಈ ನಕ್ಸಲಿಸಮ್ ಉಳಿದಿಲ್ಲ, ಮತ್ತು ಇನ್ನೊಂದು ಈ ಸಂಪ್ರದಾಯವಾದ ನಮ್ಮಲ್ಲಿ ಉಳಿದಿಲ್ಲ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಗಮನದಲ್ಲಿ ಇಟ್ಕೊಂಡು ಈ ಒಂದು ಕೋಟೆ ಹೊಂಡ ರವೀಂದ್ರ ಏನು ಮುಖ್ಯವಾಗಿ ಬಂದ ನಕ್ಸಲ್ ಕರ್ನಾಟಕದಿಂದ ನಕ್ಸಲಿಸಮ್ ಹೋಗಿದೆ ನಾವು ಭಾವಿಸೋನು. ಆದರೆ ಅಲ್ಲಲ್ಲಿ ಇರಬೇಕಿಲ್ಲ ಅಂತ ನನಗೆ ಆಗೋದ್ರೆ ಇನ್ನೂ ಅದು ಸರ್ಚ್ ಮಾಡ್ತಾ ಇರಬೇಕಾಗ್ತದೆ. ಯಾಕಂದ್ರೆ ಇನ್ನೂ ಕೆಲವು ಎಲ್ಲೂ ಉಳಿದಿರಬಹುದೇನೋ. ಆದರೂ ನಾವು ಸಂತೋಷ ಪಡೋಣ, ಈ ಜನ ಬಂದಿದ್ದಾರೆ. ಅವ್ರನ್ನ ಆದಷ್ಟು ಜಲ್ದಿ ಕಾನೂನನ್ನು ಒಂದು ಸರಪಳಿಯಿಂದ ಬೆಳೆಸಿ ಮೂಲ ವಾಹಿನಿಗೆ ತಂದು ಅವರಿಗೆ ಬದುಕನ್ನು ಕೊಟ್ಟರೆ 200 ವರ್ಷದ ಆಗಲಿಕ್ಕೆ ಹೋಗೋದಿಲ್ಲ. ಬಟ್ ಇಲ್ಲಿ ಒಂದು ಮತ್ತು ಕೊನೆಗೆ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಉದ್ಯೋಗ ಸಿಗುವಂಥ ಒಂದು ವ್ಯವಸ್ಥೆ ತೊಗೊಂಬರ್ರಿ. ಯಾರು ತೊಗೊಂಬರ್ರಿ, ನೀವು ರೈಟ್ ವಿಂಗ್ದವ್ರು ತೊಗೊಂಬರ್ರಿ, ಲೆಫ್ಟ್ ವಿಂಗ್ದವ್ರು ತೊಗೊಂಬರ್ರಿ. ರಷ್ಯಾ USSR ಹಾಳಾಗಿದ್ದು ಉದ್ಯೋಗ ಕೊಡಲಾರದಕ್ಕಾಗಿ, ಹಸಿವು ನೀಗರಿಸಾರದಕ್ಕಾಗಿ ಇವತ್ತು ನಮ್ಮ ಭಾರತದಲ್ಲಿ ಪ್ರಜಾಪ್ರಭುತ್ವ ನಿಧಾನಕ್ಕೆ ನಾಶ ಆಗ್ತದೇನೋ ಅಂತ ಭಯ ಹುಟ್ಟೋದಕ್ಕೆ ಕಾರಣ ಏನಪ್ಪ ಅಂದ್ರೆ ಇಲ್ಲಿ ನಾವು ಉದ್ಯೋಗ ಕೊಡಲಾರದಕ್ಕಾಗಿ. ಉದ್ಯೋಗ ಕೊಡಲಾರದು, ಶಾಂತಿ ನೆಮ್ಮದಿ ಕೊಡೋಕೆ ಆಗ್ತಾ ಇಲ್ಲ. ಅದಕ್ಕಾಗಿ ಇಂಥವೆಲ್ಲ ಸಮಸ್ಯೆ ಹುಡ್ತಾ ಇದ್ದಾವೆ ಅಂತ ಇಲ್ಲಿ ಮತ್ತೆ ಹೇಳ್ತಾ ಇದರಲ್ಲಿ ಆಳವ್ರಿಗೆ ಇದೆಲ್ಲ ಗೊತ್ತಿಲ್ಲ ಅಂತಲ್ರಿ. ಆದರೆ ಯಾಕೋ ಏನೋ ಎಲ್ಲರಿಗೂ ಉದ್ಯೋಗ ಕೊಡುವಂಥ ಸಾಹಸ ಕೃಷಿಯಲ್ಲಿದೆ, ಮತ್ತು ಕೃಷಿ ಆಧಾರಿತ ಉದ್ಯೋಗಗಳದ ಅವ್ರಿಗೆ ಮಾರ್ಕೆಟ್ ಕೊಡ್ತಾ ಇಲ್ಲ, ಕೃಷಿಕರಿಗೆ ಮಾರ್ಕೆಟ್ ಕೊಡ್ತಾ ಇಲ್ಲ. ಏನೋ ಅದನ್ನು ಕೊಟ್ಟಿವಿ ಇದನ್ನು ಕೊಟ್ಟು ಏನು ಹೇಳ್ತಾರೆ, ಯಾಕ್ರಿ ಈ ಸಲ MSP ಯಾಕೆ ಕಾನೂನು ಮಾಡಲಿಲ್ಲ, ನಮ್ಮ ಮೋದಿಯವರು ಏನು ಮಾಡಬೇಕಾಗಿತ್ತು, ಮಾಡಲಿಲ್ಲ. ಹೀಗಾಗಿ ಬರೀ ಹೇಳ್ತಾ ಹೋಗ್ತಾ ಇರ್ತಾರೆ, ನಾವು ನಿಮ್ಮ ಕ್ರೆಡಿಟ್ ಕಾರ್ಡ್ ಕೊಟ್ಟಿವಿ, ಮತ್ತು ನಿಮ್ಮ ಕ್ರೆಡಿಟ್ ತೊಗೊಳೋರು 3-5 ಲಕ್ಷ ಮಾಡಿರಿ, ಮತ್ತು ಸಾಲಲ್ಲ, ಸಾಲ ಕೊಡೋಗಿದ್ರು MSP ಮಾಡಿಬಿಟ್ರೆ ಮುಗಿದೋಗ್ಬಿಡ್ತದಲ್ಲ ಅಂತೇಳಿ ಕೊನೆಯದಕ್ಕೆ ಕೇಳ್ತಾ ನಕ್ಸಲರು ಕರ್ನಾಟಕದಿಂದ ಇಲ್ಲ ಅನ್ನೋ ಸಂತೋಷ ವಿಷಯ. ಜೊತೆಗೆ ಅವ್ರನ್ನೆಲ್ಲರೂ ಹಂಚ್ಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲದ, ಸರ್ಕಾರದ ಮೇಲದ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳ್ಕೊಬೇಡ್ರಿ. H60 ನೀವು ಜೊತೆ ಸತ್ಯದ ಕೈಗೊಂಡು ವಂದನೆಗಳು.